ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಜೆಂಟ್ಸ್ ಗ್ರೂಪ್ ಆಫ್ ಮುನವಳ್ಳಿ ಇವರು ಆಯೋಜನೆ ಮಾಡಲಾಗಿದ್ದ ಮಕ್ಕಳ ದಿನಾಚರಣೆ ಅಂಗವಾಗಿ ಡ್ಯಾನ್ಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸತತ 5 ವರ್ಷಗಳ ಕಾಲ ಪ್ರಥಮ ಸ್ಥಾನವನ್ನು ಪಡೆದಿರುವ ಪ್ರಾರ್ಥನಾ ಆಂಗ್ಲ ಮಾಧ್ಯಮ ಕನ್ನಡ ಶಾಲೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ಮಾಧ್ಯಮ ಸುದ್ದಿಗೋಷ್ಠಿ. ಬ್ಯೂರೋ ರಿಪೋರ್ಟ್ ನ್ಯೂಸ್ 90 ಕನ್ನಡ ಬೆಳಗಾವಿ. ಶಾಲೆಯ ಮಕ್ಕಳು ಏನು ಜೆಂಟ್ಸ್ ಗ್ರೂಪ್ ಆಫ್ ಮುನವಳ್ಳಿ ಅವರು ಏರ್ಪಡಿಸಿದ್ರಲ್ಲ ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಆ ಒಂದು ಸ್ಪರ್ಧೆಯೊಳಗೆ ಫಸ್ಟ್ ಪ್ರೈಸ್ ಪಡೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿತ್ತು. ನಮ್ಮ ಪ್ರಾರ್ಥನಾ ಶಾಲೆಯ ಎಲ್ಲ ಮಕ್ಕಳು ಪ್ರತಿಯೊಂದು ರಂಗದಾಗ ವಿಶೇಷತೆಯನ್ನು ಕಾಕೊಂಡು ಬಂದಿದ್ದಾರೆ. ಇದಕ್ಕೆ ಈ ಸಲ ಪ್ರತಿ ವರ್ಷ ಇದು 5ನೇ ಸಲ ನಾವು ಫಸ್ಟ್ ಪ್ರೈಸ್ ಪಡೀವಿ. ಜೆಂಟ್ಸ್ ಗ್ರೂಪ್ನವರು ಏರ್ಪಡಿಕೆ ಮಾಡ್ತಾರಲ್ಲ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಪ್ರತಿ ವರ್ಷ 5 ಸಲ ನಾವು ಫಸ್ಟ್ ಪ್ರೈಸ್ ಪಡೆದೀವಿ. ಇದು ನಮಗೊಂದು ಸ್ಕೂಲಿಗೆ ಹೆಮ್ಮೆ. ಯಾಕಂದ್ರೆ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಶಿಕ್ಷಕ ಬಳಗ. ಯಾಕಂದ್ರೆ ಅವರು ಮಕ್ಕಳಿಗೆ ಕಲಿಸ್ತಕ್ಕಂಥ ವಿಚಾರಗಳು ಅಥವಾ ಅವರು ಹೇಳಿಕೊಡುವಂಥ ಶೈಲಿಗಳು ಎಲ್ಲ ಒಂದು ಉನ್ನತ ಮಟ್ಟದಾಗಿರ್ತವೆ. ನಾನು ನಮ್ಮ ಸ್ಕೂಲ್ ಅಂತ ಹೆಮ್ಮೆಯನ್ನು ಹೇಳೋಂಗಿಲ್ಲ, ಆದರೆ ನಮ್ಮ ಸ್ಕೂಲ್ದು ಒಂದು ಪ್ರೌಢ ಏನಂತಂದ್ರೆ ನಾವು ಪ್ರತಿಯೊಬ್ಬ ಮಗುವಿನೂ ಕೇರ್ ತೊಗೊಂತೀವಿ. ಇದೇ ಒಂದು ಡ್ಯಾನ್ಸಿಗೆ ಅಂತ ಅಷ್ಟೇ ಸೀಮಿತ ಇಲ್ಲ, ಅವ್ರು ಕಲಿಯುವ ಒಂದು ನಿಟ್ಟಿನಾಗೂ ನಾವು ಟೀಚರ್ಸ್ಗೆ ಆ ರೀತಿ ಟ್ರೈನಪ್ ಮಾಡೇ ತೊಗೊಂಡಿರ್ತೇವೆ. ಆ ಟೀಚರ್ಸು ಎಲ್ಲ ರಂಗದಾಗ ಅವರು ಮಕ್ಕಳು ಸಾಧನೆ ಮಾಡಬೇಕನ್ನೋ ಒಂದು ಇದಕ್ಕೆ ಅವರೆಲ್ಲ ತಮ್ಮ ಏನು ಶ್ರಮ ಹಾಕಬೇಕಲ್ಲ ಹಾಕಿ ಆ ಒಂದು ಫಸ್ಟ್ ಬರೋಂಗೆ ಅವ್ರು ಮಾಡಿದ್ದಾರೆ. ಇದ್ರ ಜೊತೆಗೆ ಸತೀಶ್ ಸಿಕ್ರೆ ಇವನು ಕೂಡ ಒಬ್ಬ ಕೊರಿಯೋಗ್ರಾಫರ್ ನಮ್ಮ ಶಾಲೆ ಮ್ಯಾಗ ಅಭಿಮಾನ ಇಟ್ಟು ಇದು ಬರೀ 2 ದಿವಸದಾಗ ಪ್ರಿಪೇರ್ ಆದಂಥ ಒಂದು ಡ್ಯಾನ್ಸ್ ಕಾಂಪಿಟೇಷನ್. ಎಲ್ಲರೂ 15, 20 ದಿವಸ 30 ದಿವಸ ತೊಗೊಂಡು ತಯಾರು ಮಾಡಿದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು 2 ದಿವಸದಾಗ ಬಂದು ಅವನು ತನ್ನ ಎಲ್ಲ ಕೆಲಸ ಬದಿಗೊತ್ತಿ ಬಂದು ಆ ಹುಡುಗರು ಟ್ರೈನಪ್ ಮಾಡಿ ಈ ಒಂದು ಸಕ್ಸಸ್ಸಿಗೆ ಅವನು ಕಾರಣೀಭೂತ. ಜೊತೆಗೆ ನಮ್ಮ ಮಕ್ಕಳು ಕೂಡ ಅಷ್ಟು ಟ್ಯಾಲೆಂಟ್ ಇದ್ದಾರೆ. ಏನು ಹೇಳ್ತಾರಲ್ಲ ಇಮ್ಮಿಡಿಯೇಟ್ಲಿ ಕಲಿತಾರೆ. ಒಂಥರ ಅವರು ಏನಂತಾರಲ್ಲ ಏನೋ ಹೇಳಿ ಟೀಚರ್ಸ್ ಹೇಳಿ ಯಾರೋ ಹೇಳಿ ಕಲಿಯುವಂಥ ಮನೋಭಾವನೆ ಆ ಮಕ್ಕಳಲ್ಲಿದೆ. ಅದಕ್ಕೋಸ್ಕರ ಈ ಎಲ್ಲ ಕಾರಣಗಳಿಂದ ನಾವು ಸತತ ಫಸ್ಟ್ ಪ್ರೈಸ್ ಬಂದಿದ್ದೇವೆ. ಇದೊತ್ತೇ ಅಲ್ಲ, ನಾವಿಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಜನವರಿ 26ಕ್ಕೆ ಏನು ಪುರಸಭೆಯವರು ಏರ್ಪಡೆ ಮಾಡಿರ್ತಾರಲ್ಲ ಆ ಒಂದು ಕಾಂಪಿಟೇಷನ್ದಲ್ಲೂ ಕೂಡ ನಮ್ಮ ಸ್ಕೂಲು ಸತತವಾಗಿ ಫಸ್ಟ್ ಪ್ರೈಸ್ ಬಂದಿದೆ. ಇದು ನನಗೆ ಹೆಮ್ಮೆ ಅನ್ನಿಸ್ತೈತಿ. ಒಬ್ಬ ಈ ಸ್ಕೂಲಿನ ಅಧ್ಯಕ್ಷನಾಗಿ ನನಗೊಂದು ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಶಿಕ್ಷಕರಿಂದ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಕೂಡ ನಾವು ಫಸ್ಟ್ ಬರ್ತೇವೆ. ಅದಕ್ಕೆ ನಾವು ಏನು ಶ್ರಮ ಹಾಕ್ತೇವೆ. ನಮ್ಮ ಟೀಚರ್ಸೂ ಕೂಡ ಎಲ್ಲ ವಿಚಾರಗಳನ್ನು ಮಕ್ಕಳ ಜೊತೆಗೆ ತಯಾರು ಮಾಡಿ ಫಸ್ಟ್ ಬರೋಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಸಲ ನಮ್ಮ ಸ್ಕೂಲಿಗೆ SG ಒಟ್ನಾಳ್ ಸರ್ ಅಂತೇಳಿ ಕೋಆರ್ಡಿನೇಟರ್ ಆಗಿ ನೇಮಕ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಫಸ್ಟ್ ಪ್ರೈಸ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ಟೀಚರ್ಸಿಗೂ ಹೇಳಿದ್ದಾರೆ, ಮಕ್ಕಳಿಗೆ ಹೇಳಿದ್ದಾರೆ, ನೀವು ಮಸ್ಟ್ ಆ್ಯಂಡ್ ಶುಡ್ ಫಸ್ಟ್ ಬರಲೇಬೇಕು ಅಂತ ಹೇಳಿ. ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನೀವು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ನೀವೇನು ಕಟ್ಟಿದ್ದೀರಲ್ಲ, ಈ ಸಂಸ್ಥೆ ಕಟ್ಟಿದ್ದ ನಿಮ್ಮ ಮುಖ್ಯ ಉದ್ದೇಶ ಏನು ದುಡ್ಡು ಮಾಡಬೇಕಂತೈತೋ, ಏನು ನಮ್ಮ ಭಾಗದ ಜನರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡಿಸಲಾಗಿ ಈ ಸಂಸ್ಥೆ ಕಟ್ಟಿದ್ದೀರಿ? ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾನು, ನಮ್ಮ ದತ್ತು ನಾರಾಯಣ ಪರಲ, ದೇಶರಂಜಿ, ನಾವು 4 ಜನ ಸ್ನೇಹಿತರು ಕೂಡಿ ನಾವು ಒಂದೊಂದು ಕನಸಿತ್ತು. ಯಾಕಂದರೆ ನಾವು ಕಲಿತಿಲ್ಲ, ನಮ್ಮ ಮಕ್ಕಳು ಕಲಿಬೇಕಂತೇಳಿ ನನ್ನ ಮಗನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲಿಸಿದ್ವಿ.
ಆದರೆ ಅಷ್ಟು ಖರ್ಚು ಮಾಡಿ ಕಲಿಸುವಂಥ ಈ ಭಾಗದಾಗ ಜನ ಇಲ್ಲ. ನಾವು ನಮಗೆ ಹೆಚ್ಚು ಹಳ್ಳಿಯ ಜನ ಈ ಸ್ಕೂಲಿಗೆ ಭಾಳ ಅಡ್ಮಿಷನ್ ಆಗಿದ್ದಾವೆ. ನಮ್ಮದು ಒಂದೇ ಧ್ಯೇಯ ಈ ಭಾಗದಾಗ ಒಂದು ಒಳ್ಳೆಯ ಸ್ಕೂಲ್ ಮಾಡಬೇಕು ಅನ್ನೋದು. ಆ ಒಂದು ನಿಟ್ಟಿನಾಗ ನಾವು ಕೆಲಸ ಮಾಡ್ತಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಒಂದು ಹೊಸ ಬಿಲ್ಡಿಂಗ್ ಸವದತ್ತಿ ರೋಡ್ನಾಗೆ ರೆಡಿ ಆಗ್ತಾಯಿದೆ ಸ್ಕೂಲ್ ಬಿಲ್ಡಿಂಗು. ಅದಕ್ಕೆ ಇದುವರೆಗೂ ನಾವು ₹1 ಲೋನ್ ಮಾಡಿಲ್ಲ. ನಾವು ಸ್ವತಃ ನಮ್ಮ ಪಾಕೆಟ್ ಮನಿ ಖರ್ಚು ಮಾಡಿಕೊಂಡು ಅದನ್ನು ಬಿಲ್ಡಿಂಗ್ ಕಟ್ತಾಯಿದ್ದೀವಿ. ಇಲ್ಲಿವರೆಗೂ ಯಾವ ಸಂಸ್ಥೆಯಿಂದ ಯಾರ ಕಡೆಯಿಂದನೂ ಸಹಾಯಧನ ತಗೋದಾಗಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ಇದುವರೆಗೂ ನಾವು ₹1 ಯಾರ ಕಡೆಯಿಂದ ಸಾಲ ತೊಗೊಂಡಿಲ್ಲ, ಯಾರ ಕಡೆಯಿಂದ ಸಹಾಯಧನ ತೊಗೊಂಡಿಲ್ಲ. ನಾವು ನಮ್ಮ ಉದ್ಯೋಗದಿಂದ ತೆಗೆದು ಹಾಕಿ ಮಾಡ್ತಾಯಿದ್ದೀವಿ. ಅದೊಂದು ಎದಕ್ಕಪ್ಪ ಅಂತಂದ್ರೆ ನಮ್ಮ ಭಾಗದಾಗ ಒಂದು ಒಳ್ಳೆಯ ಸ್ಕೂಲ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಮತ್ತು ನಮ್ಮ ಭಾಗದಿಂದ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಹೋಗಬೇಕು. ನಾವು ಈಗ ಅವ್ರಿಗೆ ಟ್ರೈನಪ್ ಮಾಡ್ತೇವೆ. 5th ಅವ್ರಿಗೆ ನಾವು IAS IPS ಇಂಥವೆಲ್ಲ ತಲೆಯಾಗ ಅವ್ರಿಗೆ ತುಂಬ್ತಾ ಇದ್ದೀವಿ. ಮುಂದೆ SSLC ಅಥವಾ PUC ಬಂದಾಗ ಅವರು ಅದಕ್ಕೆ ಪ್ರಿಪೇರ್ ಆಗಬೇಕು. ಆ ಒಂದು ಕನಸು ನಮ್ಮ ಮ್ಯಾನೇಜ್ಮೆಂಟ್ ಇದೆ. ಆ ಒಂದು ಉದ್ದೇಶಕ್ಕೆ ಈ ಸ್ಕೂಲ್ ಪ್ರಾರಂಭ ಮಾಡಿದ್ದೀವಿ. ವಿನಃ ಯಾವುದೋ ರೀತಿ ರೊಕ್ಕ ಮಾಡಬೇಕು ಅಥವಾ ಗಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಯಾಕಂದ್ರೆ ನಮ್ಗೆ ಆದಂಥ ಉದ್ಯೋಗಗಳು ಅದಾವೆ, ನಮ್ಮ ಜೀವನ ನಡೀತೈತಿ. ಈ ಸ್ಕೂಲಿಗೆ ನಾವು ನಮ್ಮ ಕಡೆಯಿಂದ ಕೈಲಿಂದ ಹಾಕ್ಕೊತ ಹೊಂಟಿದ್ದೀವಿ. ಒಂದು ಕೇಳ್ಕೊತೀನಿ ಎಲ್ಲ ಪಾಲಕರಲ್ಲಿ, ನಮ್ಮ ಸ್ಕೂಲ್ನಾಗ ಲಿಮಿಟೆಡ್ ಸೀಟ್ಸ್ ಇರ್ತಾವೆ. ಹಂಗೆ ಎಲ್ಲ ಸ್ಕೂಲ್ಗತ್ತೆ ನಾವು ಫುಲ್ಲಾಗಿ 100 ಹಿಂಗೆ 200 ಮಂದಿ ತೊಗೊಂಡಿಲ್ಲ. ಒಂದು ಸ್ಕೂಲಿಗೆ 30 ಮಂದಿ ಸ್ಟೂಡೆಂಟ್ಸ್ ಅಂತಂದ್ರೆ 30 ಮಂದಿ ಸ್ಟೂಡೆಂಟ್ಸ್ ಅಷ್ಟೇ ನಾವು ಅಡ್ಮಿಷನ್ ತೊಗೊತೀವಿ. ಈ ಒಂದು ಕಾರಣಕ್ಕೆ ಆ ಮಕ್ಕಳಿಗೆ ಕೇರ್ ತೊಗೊಳಕ್ಕೆ ಈಸಿ ಆಗುತ್ತೆ. ಎಲ್ಲ ಟೀಚರ್ಸ್ನು ಆ ಮಕ್ಕಳ 30 ಮಂದಿ ಇರೋದ್ರಿಂದ ಹುಡುಗರು ಆ ಮಕ್ಕಳಿಗೆ ಪರ್ಸನಲಾಗಿ ಕೇರ್ ತೊಗೊಳಕ್ಕೆ ಸ್ವಲ್ಪ ಅನುಕೂಲ ಆಗ್ತೈತಿ. ಬೇಕಾದ್ರೆ ನೀವೆಲ್ಲ ಪಾಲಕರನ್ನು ಕೇಳ್ರಿ, ನಮ್ಮದು ಸ್ಟೂಡೆಂಟ್ಸ್ ಎಲ್ಲ ಪಾಲಕರನ್ನು ಕೇಳ್ರಿ. ನಮ್ಮ ಸ್ಕೂಲ್ ಬಗ್ಗೆ ಅವ್ರಿಗೆ ಇರತಕ್ಕಂಥ ಒಪಿನಿಯನ್ ಅವ್ರು ಹೇಳ್ತಾರೆ. ಅಷ್ಟೇ ಒಂದು ಉದ್ದೇಶ, ನಾವು ಈ ಭಾಗದ ಒಂದು ಒಳ್ಳೆಯ ಸ್ಕೂಲ್ ಮಾಡಬೇಕು, ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸ್ಕೂಲ್ ಪ್ರಾರಂಭ ಮಾಡಿದ್ದೀವಿ. ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೂತನ ಗೆಳೆಯರ ಬಳಗ ಎಲ್ಲಿರುತ್ತಲ್ಲ ಅಲ್ಲಿ ಯಶಸ್ಸು ಅನ್ನೋದು ಕಾಣ್ತಾ ಇರ್ತಕ್ಕಂಥ ಜನರ ಬಾಯಿಂದ ನಾವು ಕೇಳ್ಪಟ್ಟೇವಿ ರೀ. ಅದಕ್ಕೋಸ್ಕರ ನಿಮ್ಮ ಇದೊಂದು ಅನಿಸಿಕೆ ನಿಜ ಆಯ್ತದೆ. ನೀವು ಎಷ್ಟೋ ಫ್ರೆಂಡ್ಶಿಪ್ಪನ್ನು ನೋಡಿರ್ಬೋದು, ಫ್ರೆಂಡ್ಸ್ ಬಳಗ ನೋಡಿರ್ಬೋದು. ಗೆಳೆಯರ ಬಳಗಕ್ಕೆ ಭಾಳ ಗೆಳೆಯರ ಬಳಗ ಹುಟ್ಟಿದವು. ನಮ್ಮ ನೂತನ ಗೆಳೆಯರ ಬಳಗ ಹುಟ್ಟಿದ ಮ್ಯಾಗ ಭಾಳ ಗೆಳೆಯರ ಬಳಗ ಹುಟ್ಟಿದವು. ಆದರೆ ಇವತ್ತಿನವರೆಗೂ ನಮ್ಮಲ್ಲಿ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ನಾ ಯಾವ ಬಳಗದಲ್ಲಿಯೂ ಕಾಣಲಿಲ್ಲ. ಯಾಕಂದ್ರೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಾಗ ಹೊಂಟೀವಿ. ನಮ್ಮದು ನಾನು ಏನಾರ ಡಿಸಿಷನ್ ತೊಗೊಂಡ್ರೆ ನಮ್ಮ ಉಳಿತಿದ್ದ ಫ್ರೆಂಡ್ಸು ಯಾವುದಕ್ಕೂ ತಕರಾರು ಮಾಡೋಂಗಿಲ್ಲ. ಅವ್ರು ಏನಾರ ಡಿಸಿಷನ್ ತೊಗೊಂಡ್ರೆ ನಾನು ತಕರಾರು ಮಾಡೋಂಗಿಲ್ಲ. ಒಟ್ಟು ಏನಪ್ಪ ಅಂತಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ನಾಗ ಹೊಂಟಿದ್ದೆವು. ಜೊತೆಗೆ ನಾನು ಅಷ್ಟೇ ಬೆಳಿತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ನಿಮ್ಮಂಥ ಎಲ್ಲ ಫ್ರೆಂಡ್ಸು ಸಹಕಾರ ಕೊಟ್ಟಿದ್ದೀವಿ. ಇವರವ್ರಂತ ಹೇಳೋಕ್ಕಾಗಲಿಕ್ಕೆ ಸಾವಿರಾರು ಮಂದಿ ಇದ್ದಾರೆ, ನಮಗೆಲ್ಲ ಸಹಾಯ ಮಾಡಿದರು. ಬೆಳೀರಿ ಅಂಥೇಳಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲೋ ದೂರ ಇದ್ದರೂ ಕೂಡ ನಮ್ಗೆ ಹಾರೈಕೆ ಮಾಡ್ತಾರೆ. ಆ ಸ್ಕೂಲಾಗಲಿ, ನಮ್ಮ ಉದ್ಯೋಗಗಳಾಗಲಿ, ನಮ್ಮ ಬಗ್ಗೆ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ಪ್ರತಿಯೊಂದು ಕ್ಷಣದಾಗ ಅವ್ರು ನಮ್ಗೆ ಹಾರೈಕೆ ಸಲ್ಲಿಸ್ತಿರ್ತಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಧನ್ಯ ಹೇಳ್ತೇನೆ. ಮತ್ತು ನಮಗೆ ಸಿಕ್ಕಂಥ ಎಲ್ಲ ಸಿಬ್ಬಂದಿಗಳು, ನಮ್ಮ ಸ್ಕೂಲ್ಗಿರ್ಬೋದು, ನಮ್ಮ ವ್ಯಾಪಾರದ ರಂಗದಾಗಿರ್ಬೇಕು, ನಮ್ಮ ಬ್ಯಾಂಕ್ಗಳಿಗೆ ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಒಂದು ಒಳ್ಳೆಯ ಸಿಬ್ಬಂದಿ ಸಿಕ್ಕಿದ್ದಾರೆ. ಅವರ ಒಂದು ಶ್ರಮದಿಂದ ನಮ್ಮ ಸಂಸ್ಥೆಗಳೆಲ್ಲ ಬೆಳೆದಾವ. ಜೊತೆಗೆ ನಮ್ಮ ಹೆಸರನ್ನು ಬೆಳೆಸ್ತಾ ಇದ್ದಾರೆ. ಇದಕ್ಕೋಸ್ಕರ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಸ್ಕೂಲ್ ಪ್ರಾರ್ಥನಾ ಸ್ಕೂಲಿಗೆ ಕೋಆರ್ಡಿನೇಟ್ರಿಂದ ಹೊಸದಾಗಿ ಇದನ್ನು ಮಾಡಿದ್ದಾರೆ, ನಿಮ್ಮ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನಿಮ್ಗೆ ಇದ್ರದ್ದು ಅಭಿಪ್ರಾಯ ಏನೈತಿ, ನಿಮಗೆ ಏನು ಅನ್ನಿಸ್ತಾ ಇದೆ? ಸ್ಕೂಲನ್ನು ಸರ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಬೆಳೆಸ್ಲಿಕ್ಕೆ ತಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಇತ್ತೀಚೆಗೆ ಈ ಸ್ಕೂಲ್ನಲ್ಲೇ ಜಾಯ್ನ್ ಆಗಿದ್ದೇನೆ. ಬಂದ ತಕ್ಷಣ ಒಂದು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಒಂದು ಸಮೂಹ ನೃತ್ಯವನ್ನು ಒಂದು ಕಾಂಪಿಟೇಷನ್ ಏರ್ಪಡಿಸಿದ್ರು. ಸೊ ಏರ್ಪಡಿಸಿದಾಗ ನಿನ್ನೆ ಅವರು ಈ ಕಾಂಪಿಟೇಷನ್ನಲ್ಲಿ ದೇ ಒನ್ ದ ಫಸ್ಟ್ ಪ್ರೈಸ್. ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದ್ರೆ ಈ ಸಂಸ್ಥೆಯ ಚೇರ್ಮನ್ರಾದಂಥ ಈ ಸುರೇಶ್ ಅವರು ನಿಜವಾಗ್ಲೂ ಶಿಕ್ಷಣ ಪ್ರೇಮಿ ಅವರು. ಮೊದಲಿನಿಂದಲೂ ಇದರಲ್ಲಿ ಭಾಳ ಒಂದು ಏನೋ ಈ ಸಂಸ್ಥೆಯನ್ನು ಬೆಳೆಸಬೇಕು, ಇದು ಮಾಡಬೇಕು ಭಾಳ ಪ್ರಯತ್ನ ಹಾಕಿದ್ದಾರೆ.
ಪರಿಶ್ರಮವನ್ನು ಕೊಟ್ಟಿದ್ದಾರೆ. ಒಂದು ಸಲ ನನಗೆ ತಿಳ್ಕೊಂಡಾಗ ಆಯಿತು ಅಂತೇಳಿ ಬಂದೆ. ಬಟ್ ಅವರಲ್ಲಿ ಈ ಸ್ಕೂಲ್ನಾಗ ನೋಡಿದ ತಕ್ಷಣ ಭಾಳ ಖುಷಿ ಆಯಿತು. ಯಾಕಂದರೆ ಇಲ್ಲಿ ವಾತಾವರಣ ಏನಿದೆಲ್ಲ ಈ ಸ್ಕೂಲ್ನಲ್ಲಿ ಭಾಳ ಲಿಮಿಟೆಡ್, ಒಂದು ಕ್ಲಾಸ್ ರೂಮ್ಗೆ 25-30 ಹುಡುಗರು ಮಾತ್ರ ಇದ್ದಾವೆ. ಆ ರೀತಿ ಮಾಡೋದ್ರಿಂದ ಅಂದರೆ ವೈಯಕ್ತಿಕವಾಗಿ ಅವ್ರಿಗೆ ನಾವು ಕಾಳಜಿ ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಹುಡುಗರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಟೀಚರ್ಸು ಅಷ್ಟೇ ಡಿಸಿಪ್ಲಿನ್ ಇದ್ದಾರೆ. ಆಮೇಲೆ ಕ್ವಾಲಿಟಿ ಎಜುಕೇಷನ್ ಇದೆ. ನಾನು ಕೂಡ ಇಲ್ಲೆಲ್ಲ ಅವರು ಪ್ರತಿ ರೂಮ್ಗೂ ಹೋಗಿ ಅಬ್ಸರ್ವ್ ಮಾಡಿದೆಲ್ಲ, ನಿಜವಾಗ್ಲೂ ಅವರು ಕಲಿಸುವಂಥ ರೀತಿ, ಆಮೇಲೆ ಹುಡುಗರಲ್ಲಿ ಇರ್ತಕ್ಕಂಥ ಒಂದು ಡಿಸಿಪ್ಲಿನು ಭಾಳ ಖುಷಿ ಆಯಿತು. ಯಾಕಂದರೆ ಈ ಕಾಂಪಿಟೇಷನ್ ಒಂದೇ ಒಂದು ಪ್ರೂವ್ ಮಾಡಿದರು. ಏನಂತಂದರೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದರು. ಯಾಕಂತಂದರೆ 2 ದಿನದಲ್ಲಿ ಆ ಹುಡುಗರು ಪಟ್ಟಂಥ ಪರಿಶ್ರಮ ಆಯಿತು. ಆಮೇಲೆ ಕಲಿಸಿದಂಥ ಅವರ ಸತೀಶ್ ಅಂತೇಳಿ ಅವ್ರ ಡಾನ್ಸರು ಕೂಡ ಒಳ್ಳೆಯ ರೀತಿಯಿಂದ ಅವ್ರಿಗೆ ಟ್ರೈನಿಂಗ್ ಕೊಟ್ಟರು. ಅದನ್ನಷ್ಟೇ 2-3 ದಿನದಲ್ಲಿ ಸಾಧ್ಯವಾದಷ್ಟು ತಮ್ಮ ಪ್ರಯತ್ನಗಳನ್ನ ಹಾಕಿ ಅವರು ಡೌಟ್ ಎಕ್ಸ್ಪ್ರೆಸ್ ಮಾಡಿದರು, ಸರ್ ಬರಲಿಕ್ಕಿಲ್ಲ ಅಂತೇಳಿ. ಆದಾಗಿ ಕೂಡ ನಮ್ಮ ಪರಿಶ್ರಮ ಪ್ರಯತ್ನಗಳನ್ನ ಹಾಕಿ ಭಾಳ ಖುಷಿ ಆಯಿತು. ಫಸ್ಟ್ ಪ್ರೈಸ್ ಅವರು ನಮ್ಮ ಸ್ಕೂಲಿಗೆ ತಂದರು. ಸತತವಾಗಿ ಇದು ಈ ಸ್ಕೂಲಿಗೆ 5ನೇ ಸಲ ಅವರು ಫಸ್ಟ್ ಪ್ರೈಸ್ ಬರುವಂಥದ್ದು. ಸೊ ಇಲ್ಲಿ ಇರ್ತಕ್ಕಂಥ ವಾತಾವರಣ ಆಯ್ತು ಅಥವಾ ನಮ್ಮ ಮ್ಯಾನೇಜ್ಮೆಂಟು ಕೂಡ ಅದೇ ರೀತಿಯಿಂದ ಸಪೋರ್ಟ್ ಮಾಡ್ತಾಯಿದೆ. ಇಲ್ಲಿ ಹುಡುಗರಿಗೆ, ಟೀಚರ್ಸ್ಗೂ ಆಯ್ತು, ಹುಡುಗರಿಗೆ ಆಯ್ತು, ಯಾವುದೇ ಡಿಸಿಪ್ಲಿನ್ ಬಗ್ಗೆ ಹುಡುಗರಲ್ಲಿ ಇರ್ತಕ್ಕಂಥ ಕಾಳಜಿ, ಆಮೇಲೆ ಅವ್ರು ಯಾರು ಪೇರೆಂಟ್ಸ್ ಕೂಡ ಬಂದಾಗ ಕೂಡ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಅವ್ರದ್ದು ಬಿಹೇವಿಯರ್ ಕೂಡ ನಂಗೆ ಭಾಳ ಲೈಕ್ ಆಗ್ತದೆ. ಈ ಸ್ಕೂಲಿಂದು ಒಂದು ಸ್ಕೂಲಿಗೆ ಬೇಕಾದಂಥ ಈ ಹಣ ಗಳಿಸೋಕ್ಕಿಂತ ಆ ಶಿಕ್ಷಣ ಪ್ರೇಮಿ ಅಂತ ಏನಂತಾರಲ್ಲ, ಶಿಕ್ಷಣಕ್ಕೆ ಕೊಡಬೇಕಾದಂಥ ಮಹತ್ವ ಇಲ್ಲಿ ನಾನು ಕಂಡ್ಕೊಂಡಿದ್ದೇನೆ. ಇಲ್ಲಿ ನಾ ಜಾಯ್ನ್ ಆದಾಗಿಂದ. ಸೊ ಇದೆಲ್ಲ ಖುಷಿ ತಂದದ. ಅದೇ ರೀತಿ ಕೂಡ ಇಲ್ಲಿ ಒಳ್ಳೆ ಮುಂದೆ ಅವರ ಫ್ಯೂಚರ್ ಬೆಳೀಲಿಕ್ಕೆ IAS ಆಗಲಿ, KS ಆಗಲಿ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಕ್ಕೂ ಕೂಡ ಈಗಾಗಲೇ ಅವರು ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಮ್ಯಾನೇಜ್ಮೆಂಟ್ದವ್ರಿಗೆ. ಅವ್ರಿಗೆ ಸಾಧ್ಯವಾದಷ್ಟು ಸ್ಟೂಡೆಂಟಿಗೂ ಕೂಡ ನಾವು ಬೇಕಾದಂಥ ಫೆಸಿಲಿಟಿನ ಕೊಡೋಣ ಅಂತ ಹೇಳಿದ್ದೀನಿ. ಅವ್ರಿಗೂ ಕೂಡ ನಮ್ಗೆ ಅದೇ ರೀತಿ ಸಪೋರ್ಟು ಮಾಡ್ತಾಯಿದ್ದಾರೆ, ಮೋಟಿವೇಶನ್ನು ಮಾಡ್ತಾಯಿದ್ದಾರೆ. ಈ ನಮ್ಮ ಇಡೀ ರಾಜ್ಯದಲ್ಲೇ ಅಗದಿ ಈ ಶಿಕ್ಷಣ ರಂಗದಲ್ಲಿ ಪ್ರತಿಯೊಂದು ಈ ಪ್ರಾರ್ಥನಾ ಪ್ರೈಮರಿ ಆಗ್ಬೋದು, ಪ್ರೈಮರಿ ಸ್ಕೂಲ್ ಆಗ್ಬೋದು, ಪ್ರತಿಯೊಂದು ರಂಗದಲ್ಲಿ ನಾವು ಒಂದು ಯಶಸ್ಸನ್ನು ಕಾಣ್ಕೊಳ್ಳೋಂಥ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಅವ್ರ ಶಿಕ್ಷಕರು ಆಗಲಿ, ಪಾಲಕರಾಗಲಿ, ವಿದ್ಯಾರ್ಥಿಗಳಾಗಲಿ ಎಲ್ಲ ರೀತಿಯಿಂದಲೂ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ ಈ ಸ್ಕೂಲಲ್ಲಿ. ನಿಜವಾಗ್ಲೂ ಇಂಥ ಹಳ್ಳಿಯೊಳಗೆ ಇಂಥ ಒಂದು ಒಳ್ಳೆಯ ಸ್ಕೂಲ್ ಇದೆ ಅಂತ ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಸೊ ಅದೇ ರೀತಿ ಈ ಸ್ಕೂಲು ಒಳ್ಳೆಯ ರೀತಿಯಿಂದ ಎಲ್ಲ ಮುಂದೆ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂಥೇಳಿ ನಾನು ಒಂದೆರಡು ಮಾತು ಹಾರೈಸ್ತೀನಿ. ಮೇಡಮ್, ಇವಾಗ ಜೇಂಟ್ಸ್ ಗ್ರೂಪ್ ಆಫ್ ಮುನ್ನೋಳಿ ಇವರು ಆಯೋಜನೆ ಮಾಡಿದಂಥ ಮಕ್ಕಳ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು, ಡ್ಯಾನ್ಸ್ ಕಾಂಪಿಟೇಷನ್. ಅದರಲ್ಲಿ ಇಷ್ಟೊಂದು ಸ್ಕೂಲ್ಗಳಿದಾವೆ ಮುನ್ನೋಳಿಯಲ್ಲಿ. ಈ ಪ್ರಾರ್ಥನಾ ಸ್ಕೂಲು ಪ್ರಥಮ ಸ್ಥಾನವನ್ನು 5 ವರ್ಷಗಳ ಕಾಲ ಪಡಿತಾ ಬಂದಿದೆ ಅಂತ ಹೇಳಿದ್ದಾರೆ. ಮೇಡಮ್, ಇದ್ರ ಬಗ್ಗೆ ತಾವು ಅಭಿಪ್ರಾಯ? ಇದ್ರ ಬಗ್ಗೆ ಹೇಳಬೇಕಂದ್ರೆ ಸರಿ, ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ನಮ್ಮದು ಆಡಳಿತ ಮಂಡಳಿಯವರಾಗಲಿ ಹಾಗೂ ನಮ್ಮ ಶಿಕ್ಷಕ ವೃಂದವಾಗಲಿ ಹಾಗೆ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಆಗಲಿ ನಮ್ಗೆ ಆ ರೀತಿ ಸಪೋರ್ಟನ್ನು ಕೊಡ್ತಾರೆ. ಅದೇ ರೀತಿ ನಮಗೆ ಮೇನವಾಗಿ ನಮ್ಗೆ ನಮ್ಮ ಸ್ಕೂಲಿಗೆ ಸಪೋರ್ಟ್ ಆಗಿ, ಆಮೇಲೆ ನಮ್ಮ ಸ್ಕೂಲ್ ಈ ಮಟ್ಟಕ್ಕೆ ಫಸ್ಟ್ ಬರೋ ಕಾರಣಭೂತರಾದಂತಹ ನಮ್ಮ ಡಾನ್ಸ್ ಮಾಸ್ಟರ್ ಆಗಿರುವಂಥ ಸತೀಶ್ ಸರ್ನ್ನು ಇದಕ್ಕೆ ಮೇನ್ ಕಾರಣ ಅಂತ ಹೇಳ್ತೀನಿ ರೀ. ಅವ್ರು ಹೇಳಿರುವಂಥ ದಾರಿ ಒಳಗೆ ನಮ್ಮ ಮಕ್ಕಳು ನಡೀತಾರಂದ್ರೆ ನಮ್ಮ ಮಕ್ಕಳ ಬಗ್ಗೆನೂ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯನ. ಈ ಸತತವಾಗಿ 5 ಬಾರಿನೂ ಈ ಸ್ಕೂಲ್, ನಮ್ಮ ಪ್ರಾರ್ಥನಾ ಸ್ಕೂಲು ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸನ್ನು ಪಡಿತಾ ಇದೆ ಅಂತನ್ನಾಕ ನಮ್ಮ ಮಕ್ಕಳು ಹಾಗೂ ನಮ್ಮ ಸತೀಶ್ ಸರ ಇದಕ್ಕೆ ಮೇನ್ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಸ್ಕೂಲಲ್ಲಿ ನೀವು ಡಾನ್ಸ್ ಕಲಿಸ್ತಾ ಇದ್ರಿ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ, ಡಾನ್ಸ್ ಕಲಿಬೇಕಾದ್ರೂ ಒಂಥರ ಏನೋ ಒಂದು ಕಲಿಯೋಕೆ ಒಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂಥ ಸಿಚುವೇಶನ್ದಲ್ಲಿ ನೀವು ಮಕ್ಕಳಿಗೆ ಒಂದು ಡ್ಯಾನ್ಸ್ ಕಲಿಸಿ 5 ವರ್ಷಗಳ ಕಾಲ ಪ್ರಥಮ ಸ್ಥಾನವನ್ನು ಪಡಿತಾ ಬಂದಿದ್ರಿ. ಇದು 5 ವರ್ಷಗಳ ಕಾಲ ನೀವೇ ಟ್ರೈನಿಂಗ್ ಕೊಟ್ಟಿದ್ದೀರಾ ಮಕ್ಕಳಿಗೆ ಹೇಗೆ ಅಂತ? 5 ವರ್ಷ ಫಸ್ಟು ಹೇಳಬೇಕಂದ್ರೆ, ನಾನು ಈ ಸ್ಕೂಲಿಗೆ 5 ವರ್ಷ ಹೊಡಿಬೇಕಾದ್ರೂ ನಾನೇ ಕೊರಿಯೋಗ್ರಾಫರ್ ಕೊಡಿಸಿದ್ದೀನಿ. ಆಮೇಲೆ ಈ ಮಕ್ಕಳು ಫಸ್ಟ್ ಬರೋಕ್ಕೆ ಕಾರಣೀಭೂತರಂದ್ರೆ ಅವರು ಮಾಡೋ ಶ್ರಮ, ಆಮೇಲೆ ಅವ್ರ ಕಲಿಯಲ್ಲೈತ್ರಿ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಸ್ಕೂಲ್ ಟೈಮಲ್ಲಿ ಯಾವತ್ತೂ ಕಲಿಸಿಲ್ಲ. ಮಾರ್ನಿಂಗ್ ಕರಿತೀನಿ, ಆಮೇಲೆ ಸಂಜೆ ಕರಿತೀನಿ, ಆಮೇಲೆ ಅವ್ರಿಗೆ ಟೈಮೇ ಇರೋಲ್ಲ. ಆಮೇಲೆ ಅವ್ರ ಪಾಲಕರು, ಆಮೇಲೆ ಶಿಕ್ಷಕರು ನಾನು ನೆನೆಸ್ಬೇಕು. ಯಾಕಂದರೆ ಈ ಸ್ಕೂಲಿ ಒಳಗೆ ನಾನು ಬೇಕಾದಾಗ ಬಂದು ಸತೀಶ್ ಯಾಕೆ ಬಂದೀಪ ಅಂತಂದು ಕೇಳೋಂಗಿಲ್ಲ. ಯಾಕಂತಂದರೆ ಅಷ್ಟು ಸಪೋರ್ಟಿಂಗ್ ನನ್ನ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದಾರೆ. ಅದಕ್ಕಾಗಿ ಆ ಮಕ್ಕಳು ಭಾಳ ಶ್ರಮದಿಂದ ಮಾಡ್ತಾರೆ. ಯಾಕಂದ್ರೆ
ಯಾವುದೇ ಟೈಮ್ ಇಲ್ಲ ಯಾವುದಿಲ್ಲ. ಸರ್ ನೀವು ಹೇಳಿದ್ರಂದ್ರೆ ನಾವು ಏನು ಮಾಡಿದ್ರು ನಾವು ಸ್ಕೂಲ್ ಹೆಸರು ಬರಬೇಕಾದ್ರೆ ನಾವು ಕಷ್ಟಪಟ್ಟಾದ್ರೂ ನಾವು ಕಲಿತೀವಿ ಸರ್ ಅಂತಂತ ಹೇಳಿ ಅವರು ನನಗೆ ಹೇಳಿದಾಗ ಭಾಳ ಹೆಮ್ಮೆ ಅನ್ನಿಸ್ತು. ಅದಕ್ಕಾಗಿ 5 ವರ್ಷ ನಾವು ಸತತವಾಗಿ ಗೆಲ್ತಾ ಇದ್ದೀವಿ ಅಂತಂದ್ರೆ ಸ್ಕೂಲ್ ಸಪೋರ್ಟಿಂದ ಮತ್ತು ಆ ಹುಡುಗರು ಮಾಡುವ ಒಂದು ಶ್ರಮದಿಂದ ಅಂಥೇಳಿ ನಾನು ಹೇಳೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತೆ. ಇನ್ನೊಂದು ಸರ್ ಏನಂದರೆ ಆಡಳಿತ ಮಂಡಳಿ ಆಗಲಿ ಈ ಶಿಕ್ಷಕರೊಂದು ಆಗಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿ ಇರಲೇಬೇಕು ರೀ. ಯಾಕಂತಂದ್ರೆ ಅವರು ನನ್ನ ಮೇಲೆ ಇರೋ ಭರವಸೆ ನನಗೆ ಗೊತ್ತಿರಲಿಲ್ಲ, ಆದರೆ ನೀವು ಹೇಳಿದಾಗ ಗೊತ್ತಾಯ್ತು ಅಂತಂದ್ರೆ ಅಷ್ಟು ಜೀವ ಅದಾರಂದ್ರೆ ನನಗೆ ಅಷ್ಟು ಅವ್ರು ಸಪೋರ್ಟಿಂಗ್ ಇದ್ದಾರೆ ಅಂಥೇಳಿ ನಾನು ಅವ್ರ ಮೇಲೆ ಅಷ್ಟು ಭರವಸೆ ಇಟ್ಟು ಈ 5 ವರ್ಷ ಸತತವಾಗಿ ನಾನು ಫಸ್ಟ್ ತರ್ತಾಯಿದ್ದೀನಿ ಅಂದ್ರೆ ಅವ್ರು ಇಟ್ಟು ಭರವಸೆಗಾಗಿ ನಾನು ತರತ್ತೇನೆ ರೀ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ರೀ. ಥ್ಯಾಂಕ್ ಯು.